ಇಲ್ಲೊಂದು ಶಾಕಿಂಗ್ ನ್ಯೂಸ್ ಏನ್ ಕಾದಿದೆ ಅಂದ್ರೆ ಆ ಮೂಮೆಂಟ್ ಆ ವಿಡಿಯೋ ನೋಡಿದಾಗೆಲ್ಲ ನನಗೆ ಗೂಸ್ ಪಂಪ್ಸ್ ಅಂಡ್ ಇಲ್ಲಿ ಚಳಿಗಳೆಲ್ಲ ಬಂದ್ಬಿಡುತ್ತೆ. ಚೋಟ ಮರಿ ಮಿಸ್ಸಿಂಗ್ ಅಂತ ಮಾಡ್ಬೇಡ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದಷ್ಟೇ ತಟ್ಟೆ ಹಿಡ್ಕೊಂಡೆ ನಿಂತಿದ್ದೀನಿ, ಯಾಕಂದ್ರೆ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ತಿಂಡಿ ಮಾಡ್ತಾ ಇದೀನಿ. ಏನಕ್ಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಎಡಿಟ್ ಮಾಡ್ತೀನಲ್ಲ, ಆ ಒಂದು ಗುಂಪಲ್ಲೇ ಆ ಒಂದು ಮೈಂಡಲ್ಲೇ ಇರ್ತೀನಲ್ಲ, ಸೊ ತಿಂಡಿ ಮಾಡೋದು ನೆನಪಾಗಲ್ಲ. ಇವಾಗ ಅಮ್ಮ ನನಗೆ ತಿಂಡಿ ತಂದು ಕೊಟ್ಟಾಗಲೇ ನನಗೆ ಅರ್ಥ ಆಯಿತು, ಓಕೆ ಇವಾಗ ನಾನು ತಿಂಡಿ ಮಾಡಬೇಕು ಅಂತ. ಅಷ್ಟು ಡೆಡಿಕೇಶನ್ ಅಂತ ಒಳಗಡೆ ಹೋಗ್ಬಿಟ್ಟಿರ್ತೀನಿ ವಿಡಿಯೋ ಎಡಿಟಿಂಗಲ್ಲಿ. ಆ್ಯಂಡ್ ಇವಾಗ ಟೈಮ್ ಒಂದು 11:30, ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ಮೈ ಬ್ಲಾಗ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಯಾಕಂದ್ರೆ ನಾನೊಂದು ಶೂಟ್ ಮಾಡಬೇಕು. ಸೊ ಮೊಬೈಲ್ದು 2ನೇ ವಿಡಿಯೋ ಶೂಟ್ ಮಾಡಬೇಕು. ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಏನು ಕಾದಿದೆ ಅಂದರೆ, ನಮ್ಮಮ್ಮ ಅವತ್ತು ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ರಲ್ಲ ಕೆಲವೊಂದು ಟಾಪ್ಸ್ಗಳು, ಅದರಲ್ಲಿ ಒಂದು ಟಾಪು ಅರ್ಧೋಗ್ಬಿಟ್ಟಿದೆ, ಡ್ಯಾಮೇಜ್ ಅರ್ಧೋಗ್ಬಿಟ್ಟಿದೆ. ಪಾಪ ಇವಾಗ ನೋಡ್ಬಿಟ್ಟು ಅಯ್ಯಯ್ಯೋ ಸುದೀಪ ಅಂತ ಕಿರ್ಸವ್ರೆ. ಈಗ ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ನೋಡ್ಕೋಬೇಕಿತ್ತು. ಬಟ್ ಇವಾಗೆಲ್ಲ ರಿಟರ್ನ್ ಆಪ್ಷನ್ ಇಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಇಫ್ ಇದ್ರೆ ನೋಡೋಣ, ನನ್ನ ಪ್ರಕಾರ ರಿಟರ್ನ್ ಆಪ್ಷನ್ ಇರಲ್ಲ. ಅಂಡ್ ಏನು ಮಾಡೋಕ್ಕಾಗಲ್ಲ, ಇದನ್ನ ಏನೋ ಒಂದು ಮಾಡಿ ಇರಬೇಕು, ಇಲ್ಲಾಂದ್ರೆ ಆ ಟಾಪು ಕಂಪ್ಲೀಟ್ಲಿ ವೇಸ್ಟ್. ಅದು ಬ್ಯಾಕ್ ಸೈಡ್ ಆಗೈತೆ ನೋಡಿ, ಈ ಪಾರ್ಟ್ ಅಲ್ಲಿ ಈ ಬ್ಯಾಕ್ ಸೈಡ್ ಆಗಿರೋದು. ಸೊ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಲಿಟ್ರಲಿ ಇದೊಂದು ಮಾತ್ರ ಸಖತ್ ಅಚೀವ್ಮೆಂಟ್ ಅನ್ಕೊಳ್ಳಿ, ಸಖತ್ ಕ್ರೇಜಿ. ನಾನು ಚೆಸ್ಸಲ್ಲಿ ಸೊ ಇವರು ಗುಕೇಶ್ ಅವರು ಮತ್ತೆ ಪ್ರಜ್ಞಾನಂದು ಇನ್ನೊಬ್ರು ಇದ್ದಾರೆ ಇಂಡಿಯಾ ಪ್ಲೇಯರು, ಅವ್ರದ್ದು ಮ್ಯಾಕ್ಸಿಮಮ್ ಜಾಸ್ತಿ ನೋಡ್ತಿದ್ದೆ. ಅಂಡ್ ಅವ್ರು ಅನ್ಕೊಂಡಿದ್ದು ನಾನು ಈ ಏಜ್ ಅಲ್ಲಿ ಈ ಒಂದು ಚೆಸ್ ಅಲ್ಲಿ ಹೆಂಗೆಷ್ಟು ವರ್ಲ್ಡ್ ಚಾಂಪಿಯನ್ಶಿಪ್ ಆಗ್ಬೇಕಂತ ಅನ್ಕೊಂಡಿದ್ರಂತೆ. ಅಂಡ್ ಫೈನಲಿ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ನನಗೆ ಲೈಕ್ ಆ ಮೂಮೆಂಟ್ ಆ ವಿಡಿಯೋ ನೋಡಿದಾಗೆಲ್ಲ ನನಗೆ ಗೂಸ್ ಪಂಪ್ಸ್ ಅಂಡ್ ಇಲ್ಲಿ ಚಳಿಗಳೆಲ್ಲ ಬಂದ್ಬಿಡುತ್ತೆ. ಆ ರೀತಿ ಆಗ್ತಾ ಇರುತ್ತೆ ಇದು ನೋಡಿದಾಗೆಲ್ಲ ನನಗೆ. ಗ್ರೇಟ್ ಹ್ಯಾಟ್ಸ್ ಆಫ್ ಟು ಗುಕೇಶ್. ಕ್ರೇಜಿ ಅನ್ಕೊಳ್ಳಿ, ಕ್ರೇಜಿಯೆಸ್ಟ್ ಕ್ರೇಜಿ. ನಾನು ಇದು ನೋಡಿದಾಗೆಲ್ಲ ನನಗೆ ಖುಷಿ ಆಗುತ್ತೆ. ಅಂಡ್ ನನಗೆ ಒಂದು ಸ್ವಲ್ಪ ಗೂಸ್ ಪಂಪ್ಸ್ ಆಗುತ್ತೆ ಇದು ನೋಡಿದಾಗೆಲ್ಲ. ನೋಡಿ ಜನರೇ, ನಮ್ಮಮ್ಮ ಈಗ ತಾನೇ ಮುಖಕ್ಕೆ ಒಂದು ಚೂರು ಕ್ರೀಮ್ ಹಾಕೊಂಡವ್ರೆ. ನೋಡಿ ಎಕ್ಸ್ಪ್ರೆಷನ್ ನೋಡಿ. ಈಗ ನೋಡಿ ಹಂಗೆ ನೋಡಿ. ಆಯ್ತು ನಿಮಿಷ, ಆಯ್ತು ಸುಮ್ನಿರಪ್ಪ, ಆಯ್ತು. ಏನು ಯಾಕಮ್ಮ ಭಯ? ಈಗ ನೋಡಿ ಭಯ. ಸರಿ ಆಯ್ತು. ಗೊತ್ತಾಯ್ತಾ? ಎಲ್ಲ ಮೇಕಪ್ ಕ್ರೀಮ್ ಇಂದನೇ ಇರೋದು. ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ನಮ್ಮ ಕ್ಯಾಮ್ರಾಮನ್ ಬಂದು ನಮ್ಮಮ್ಮ. ನಮ್ಮ ಮನೇಲಿ ನಾವಿಬ್ರೇ ಇದ್ವಿ ಅಂದ್ರೆ ನಾನು ನಮ್ಮಮ್ಮ ಕ್ಯಾಮ್ರಾಮ್ಯಾನು, ನಮ್ಮಮ್ಮಗೆ ನಾನೇ ಕ್ಯಾಮ್ರಾಮ್ಯಾನ್. ಏನಂತೀಯಮ್ಮ? ನಂದೊಂದು ಮಿನಿ ವ್ಲಾಗ್ ಎಡಿಟ್ ಇದೆ, ಅದಕ್ಕೆ ಸಬ್ ಟೈಟಲ್ಸ್ ಆಡ್ ಮಾಡಬೇಕು. ಕೆಲವೊಂದು ಸೆಂಟೆನ್ಸ್ ಮಿಸ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ದೇವ್ರು ಅನ್ಕೊಂಬಿಡಿ, ದೇವ್ರು ಆದಂತ ಶಾಲಿನಿ ಅವರು ನನಗೆ ಸಬ್ ಟೈಟಲ್ಸ್ ನ ಒಂದ್ ಸ್ವಲ್ಪ ಹೇಳ್ಕೊಡ್ತಾರೆ. ನಾನು ಅವಾಗ ಸಬ್ ಟೈಟಲ್ಸ್ ನ ಹಾಕ್ತೀನಿ. ಸಬ್ ಟೈಟಲ್ಸ್ ಅಂದ್ರೆ ಈಗ ನಾನು ಏನ್ ಮಾತಾಡಿರ್ತೀನೋ ಅದನ್ನ ಕೆಳಗಡೆ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರಲ್ಲ, ಅದೇ ಸಬ್ ಟೈಟಲ್ಸ್. ಅಂಡ್ ಅದನ್ನ ನನಗೆ ಶಾಲಿನಿ ಹೆಲ್ಪ್ ಮಾಡ್ತಾಳೆ. ಬ್ಲಾಗ್ ಅಲ್ಲಿ ಹೇಳ್ಬೇಕನ್ಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಶಾಲಿನಿ. ಫಸ್ಟ್ ಟೈಮ್ ನಮ್ಮ ಬ್ಲಾಗ್ ಅಲ್ಲಿ ಬರ್ತಿರೋದು. ಇಸ್ ಲಿಟ್ರಲಿ ಸಖತ್ತಾಗಿ ಹೆಲ್ಪ್ ಮಾಡಿದ್ಲು ನಮ್ಮ ಶಾಲಿನಿ. ಅಂಡ್ ನಾನು ಅದಕ್ಕೆ ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ದೊಡ್ಡದಾಗಿ ಒಂದು ಶಾಲಿನಿ ಫೋಟೋನ ನಮ್ಮ ಮನೆಗೆ ಹಾಕ್ಸ್ಕೋಬೇಕು ಅಂತ ಇದ್ದೀನಿ. ಏನ್ ಹೇಳ್ತೀವಿ ಶಾಲಿನಿ? ಯಾಯ ಅಂತ ಹಾಕ್ಸ್ಕೊಂಡ್ಬಿಡ್ತೀನಿ, ಪಕ್ಕ ಹಾಕ್ಸ್ಕೊಂಡ್ಬಿಡ್ತೀನಿ. ಅರ್ಧ ಗಂಟೆಯಿಂದ ನೀವೇ ನೋಡ್ಬೋದು, ಇಲ್ಲಿ 35 ಮಿನಿಟ್ಸ್ ಅರ್ಧ ಗಂಟೆಯಿಂದ ಮಾತಾಡ್ತಾ ಇದ್ದೀನಿ, ಬಿಕಾಸ್ ಆ ಒಂದು ಸಬ್ ಟೈಟಲ್ ಇಂದ. ಥ್ಯಾಂಕ್ ಯು. ನಿಮ್ಮ ಈ ಋಣ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು, ಬಾಯ್. ಓಕೆ, ಫೈನಲಿ ಒಂದಿಷ್ಟು ಎಡಿಟ್ ನ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 4:15. ನಮ್ಮ ಕಣ್ಣಿಗೆ ಬೇಡ ಅಂದ್ರೂ ಬಿದ್ದಿದ್ದಾಳೆ ನಮ್ಮ ಚೋಟ ಮರಿ. ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಇವತ್ತು ನಮ್ಮ ಚೋಟ ಮರಿ ಏನದು, ಚೋಟ ಮರಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿರ್ಬೋದು ಗೊತ್ತಿಲ್ಲ. ಮನೆಗೆ ಹೋಗಿ ಸೀದಾ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟು ನನ್ನ ಮಾತು ಕೇಳು ಹೋಗ್ಬಿಡು ಪಟ್ಟ ಅಂತ ಹೇಳ್ತಾ ಇದೀನಿ. ನಮ್ಮ ಚೋಟ ಮರಿನ ಇದು ಯಾವ್ದೋ ಬಟ್ಟೆ ಶಾಪ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಿಷ್ಟು ಬಟ್ಟೆ ತಗೋಬೇಕಂತೆ, ಅದಕ್ಕೋಸ್ಕರ ಬಟ್ಟೆ ಅಂಗಡಿಗೆ ಹೋಗೋ ಪ್ಲಾನ್ ಇದೆ. ಒಂದು ವಿಡಿಯೋ ಮುಗಿಸಿ, ಒಂದು ಕಾಮಿಡಿ ರೀಲ್ ಮುಗಿಸಿ, ಆಮೇಲೆ ಒಂದು 5 ಗಂಟೆ 5:15ಗೆ ಹೋಗ್ಬೇಕು. ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಚೋಟ ಮರಿ ಜೊತೆ. ಟೇಕ್ಸ್ ಮೇಲೆ ಟೇಕ್ಸ್ ತಗೊಂಡ್ಲು ಟೆಂಪರ್ ರೇಸ್ ಮಾಡಿಸ್ಬಿಡ್ಲು. ಯಾಕೆ ಕೇಳ್ತೀರಾ? ಇವತ್ತು ಅದೇನೋ ಆಗಿರ್ಬೇಕು ಇವಳಿಗೆ. ಇವತ್ತೇನೋ ಆಗಿದೆ ಅವಳಿಗೆ. ಒಂದೆರಡು ಬೈಸ್ಕೊಂಡ್ಲು, ಸರಿಯಾಗಿ ಬೈಸ್ಕೊಂಡ್ಲು. ಹೊಟ್ಟೆ ತುಂಬ ಊಟ ಮಾಡಿದ್ಲು ಬಿಟ್ಲಲ್ಲ, ಅದಕ್ಕೆ ಎಷ್ಟು ಹೇಳ್ಕೊಟ್ಟಿದ್ದೀನಿ ಅಂದ್ರೆ
ಮುಗಿದ ಕತೆ ಬಿಹೈಂಡ್ ದ ಸೀನ್ ಹಾಕ್ಬೇಕಿತ್ತು, ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಹಾಕ್ತೀನಿ ಬಿಹೈಂಡ್ ದ ಸೀನು. ಓಕೆ ಗಾಯ್ಸ್, ಇವಾಗ ಫೈನಲಿ ಒಂದು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಕಂಪ್ಲೀಟ್ ಮುಗಿಸಿದ್ದೀನಿ. ಆ್ಯಂಡ್ 6:30 ಪೋಸ್ಟ್ ಮಾಡಬೇಕು. ಇವಾಗ ನಾನು, ಅಮ್ಮ ಮತ್ತೆ ನಮ್ಮ ಚೋಟ ಮರಿ 3 ಜನ ಕೂಡ ಬಟ್ಟೆ ಶಾಪಿಗೆ ಹೋಗ್ತಾ ಇದೀವಿ. ಸೊ ನಮ್ಮ ಚೋಟ ಮರಿಗೆ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡ್ಬೇಕಂತೆ. ನಮ್ಮ ಅಮ್ಮ ಹೇಳ್ತಿದ್ರು ಬಟ್ಟೆ ಪರ್ಚೇಸ್ ಮಾಡಬೇಕು, ಬಟ್ಟೆ ತಗೋಬೇಕು, ಅವಳಿಗೆ ಬಟ್ಟೆ ಕೊಡಬೇಕು ಅಥವಾ ಬಟ್ಟೆ ಕೊಡಿಸ್ಬೇಕು, ಏನಾರು ಒಂದು ಒಟ್ನಲ್ಲಿ ಬಟ್ಟೆ ತಗೋಬೇಕಂತ ಹೇಳ್ತಿದ್ರು. ಅದಕ್ಕೋಸ್ಕರನೇ ಇವತ್ತು ನಾನು, ಅಮ್ಮ ಮತ್ತೆ ಬವಿತಾ 4 ಜನ ಹೋಗ್ತಾ ಇದೀವಿ. ಎಲ್ರು ಕೂಡ ಈಗ ಕಾರಲ್ಲಿ ಹೊರಟಿದೀವಿ. ಇಲ್ಲಿ ನೋಡಿದ್ರೆ ಕಣ್ಣು ಮುಂದೆ ಟ್ರಾಫಿಕ್ ಕಾಣಿಸ್ತಿದೆ. ಇಷ್ಟು ಬೇಗ ಟ್ರಾಫಿಕ್, ವಾವ್ ಬ್ಯೂಟಿಫುಲ್. ನಾನು ಮುಂದೆ ಬರುತ್ತೆ ಟ್ರಾಫಿಕ್ ಅಂತ ಅನ್ಕೊಂಡೆ, ಹೋಗಿ ಇನ್ನೂ ಒಂದು 5 ನಿಮಿಷ ಆಗಿಲ್ಲ, ಆಗ್ಲೇ ಟ್ರಾಫಿಕ್. ಸೂಪರ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾರಯ್ಯ. ನೋಡಿ ಮುಂದಕ್ಕೆ ಮೂವೇ ಆಯ್ತಲ್ಲ, ಲೈಟಾಗಿ ಚಿಕ್ಕದಾಗೆ ಮೂವ್ ಆಗ್ತಾ ಇದೆ. ನಾನು ಆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಿತ್ತು, ಮಿಸ್ ಆಗಿ ಈ ಹೈವೇಲ್ ಬಂದ್ಬಿಟ್ಟೆ, ಮರ್ತೋಗ್ಬಿಟ್ಟು ಹೈವೇಲ್ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟಿದ್ರೆ ಬೇಗ ರೀಚ್ ಆಗ್ತಿದ್ವಿ, ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಜಾಗಕ್ಕೆ, ಬಟ್ಟೆ ಶಾಪ್ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನಾನು ಅಪ್ಪಲ್ಲಿ ನಿಲ್ಸ್ಬಿಟ್ಟಿದ್ದೀನಿ, ಕಾರ್ನ ಫುಲ್ಲು ಅಪ್ಪಲ್ಲಿ ನಿಲ್ಸ್ಬಿಟ್ಟಿದ್ದೀನಿ. ಯಾವತ್ತೂ ಅಪ್ಪಲ್ಲಿ ನಿಲ್ಸಿಲ್ಲ, ಅದಕ್ಕೆ ನಾವು ಅಪ್ಪನ ಫೋನ್ ಮಾಡ್ಬಿಟ್ಟು ಕೇಳ್ತಾ ಇದ್ದೆ, ಅಪ್ಪಲ್ಲಿ ನಿಲ್ಸ್ಬೋದಾ, ನಿಲ್ಸಕ್ಕಾಗಲ್ವಾ, ಹಿಂಗೆ ಏನು ಅಂತ. ಅಪ್ಪಲ್ಲಿ ನಿಲ್ಸಿದ್ದೀನಿ ಹೆಂಗೋ ಒಟ್ಟಿನಲ್ಲಿ, ದಯಮಾಡಿ. ಫಸ್ಟ್ ಟೈಮ್ ನಿಲ್ಸ್ತಿದ್ದು, ಅದಕ್ಕೆ ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಇದ್ದೀನಿ ನಾನಂತೂ. ಅಪರೂಪಕ್ಕೆ ನನ್ನ ಕಣ್ಣಿಗೆ ಯಾರೋ ಕಾಣಿಸ್ತಾರೆ, ಯಾರ್ಯಾರೋ ಕಾಣಿಸ್ತಾರೆ ಅಪರೂಪಕ್ಕೆ. ಹಾಯ್, ನಮಸ್ತೆ. ಹಾಯ್ ಅನೀಶ್, ಏನು ಇವನ್ ಜೊತೆ ಬಂದ್ಬಿಟ್ಟಿದ್ಯಾ? ಎಲ್ಲಿ ಬಂದೆ ಗೈಸ್? ಇಲ್ಲಿ ನಮ್ಮ ಚೋಟ ಮರಿಗೆ ಬಟ್ಟೆ ತಗೋತವ್ರೆ. ಹಿಂಗ್ ಬರೋಷ್ಟು ತಗೊಂಡ್ಬಿಟ್ಟಿದ್ರು. ಅಯ್ಯೋ, ನಾನು ಕೆಳಗೆ ಒಂಚೂರು ಪೋಸ್ಟಿಂಗ್ ಮಾಡ್ತಿದ್ದೆ, ನಾನು ಹಂಗೋಗಿ ಹಿಂಗ್ ಬರೋಷ್ಟು ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಓ ಸೂಪರ್ ಕ್ರೇಜಿ. ಹೆಣ್ಮಕ್ಳು ಶಾಪಿಂಗ್ ಸ್ಟ್ರಾಂಗ್ ಗುರು. ರೀ ಏನು ಅನ್ಸಲ್ವಾ ಇಷ್ಟು ತಗೋತಿಯಲ್ಲ? ಏನು ಅನ್ಸಲ್ವಾ ನಿನ್ಗೆ? ಒಂದೇ ಸಲ ಇಷ್ಟೊಂದು ಯಪ್ಪ, ಇಡೀ ಅಂಗಡಿನೇ ಪರ್ಚೇಸ್ ಮಾಡ್ಬೇಕಂತ ಇದೆ ನೀನು? ವೇಸ್ಟ್ ಬಿಡು ನೀನು, ಇಡೀ ಅಂಗಡಿನೇ ಪರ್ಚೇಸ್ ಮಾಡ್ಬಿಟ್ಟಿರ್ಬೇಕಾರ. ಒಳಗಡೆ ಕುತ್ಕೋತೀನಿ ಅಂತ ಹಠ ಮಾಡ್ತಾಳೆ ಮರಿ. ಇದ್ರಲ್ಲಿ ಚಿಕ್ಕ ಮಕ್ಕಳು ಮಾತ್ರ ಕುತ್ಕೋಬೇಕು. ಏಯ್, ನಿಮ್ಮ ಅಮ್ಮ ಕೇಳೋಗು, ನಿಮ್ಮ ಅಮ್ಮ ಕೇಳು, ಹಂಗೆಲ್ಲ ಕುತ್ಕೋಬಾರ್ದು. ನಿಮ್ಮ ಅಮ್ಮನ ಕೇಳು, ಇದ್ರ ಒಳಗಡೆ ಕುತ್ಕೋತೀನಿ ಅಂತವಳೆ. ದೊಡ್ಡಳಾಯ್ತಾಳೆ, ಚಿಕ್ಕ ಬುದ್ಧಿಗಳು ಇದ್ರೊಳಗಡೆ ಕುತ್ಕೋತಾಳಂತೆ. ಯಾರೋ ಗೀಚಿ. ಥ್ಯಾಂಕ್ ಯು. ಬಾಯ್. ಅಪರೂಪಕ್ಕೆ ಮಾತಾಡ್ತಾಳ್ ಕಣಮ್ಮ, ಅಪರೂಪಕ್ಕೆ ಮಾತಾಡ್ತಾಳು ಹುಡುಗಿ. ಅವಳು ಮಾತಾಡಲ್ಲ, ಹೊಸ ಪರ್ಸನ್ ಬಂದಾಗ ಅವಳು ಯಾವತ್ತೂ ಮಾತಾಡಕ್ ಹೋಗಲ್ಲ. ಇವತ್ತು ಕಾರಲ್ಲಿ ಬರ್ಬೇಕಾದ್ರೆ ನೀಟಾಗಿ ಹೇಳ್ಕೊಟ್ಟಿದೀವಿ, ಒಬ್ರು ಯಾರಾದ್ರೂ ಬಂದಾಗ ನೀಟಾಗಿ ಮಾತಾಡ್ಬೇಕು ಅಂತ ನೀಟಾಗಿ ಹೇಳ್ಕೊಟ್ಟಿದೀವಿ. ಅದಕ್ಕೆ ಬಂದಿದ ತಕ್ಷಣ ಮಾತಾಡಿರೋದು, ಇಲ್ಲಾಂದ್ರೆ ಮಾತಾಡಲ್ಲ ಅವಳು, ಕಮ್ಮಿ ಅವಳು ಮಾತಾಡೋದು. ಗೈಸ್, ಇವಾಗ ಗರ್ಲ್ ಸೆಕ್ಷನ್ ಅಂದ್ರೆ ಈ ಸೆಕ್ಷನ್ ಮುಗಿತು, ಮೇಲೆ ಸ್ಲಿಪ್ಪರ್ ಇದ್ದಂತೆ, ಅದಕ್ಕೆ ಈಗ ಲಿಫ್ಟ್ ಕಾಯ್ತಾ ಇದೀವಿ. ಓಕೆ, ನಮ್ಮ ಚೋಟ ಮರಿನ ಅಲ್ಲಿ ಎಂಡಿಗೆ ಬಿಟ್ಬಿಟ್ಟು ಚೋಟ ಮರಿ ಮಿಸ್ಸಿಂಗ್ ಅಂತ ಮಾಡಬೇಡ. ಏನು ಹೇಳ್ತೀರಾ? ಚೆನ್ನಾಗಿದೆ ಚೋಟ ಮರಿ ಮಿಸ್ಸಿಂಗ್ ಅಂತ ಮಾಡೋದು. ಇವಾಗ ಅವಳನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಓಡ್ಕೊಂಡ್ಬಿಡ್ತೀನಿ. ಇಲ್ಲಿ ಬರ ಮರಿ, ಹೇಳ್ತೀನಿ ಬಾ. ಅಲ್ಲಪ್ಪ, ಇಲ್ಲಿ ಇಷ್ಟೊಂದು ಬಟ್ಟೆಗಳವೆ, ನೋಡು ಏನು ಬೇಕು, ಯಾವ್ದು ಬೇಕು, ಒಂದು ಸ್ವಲ್ಪ ನೋಡು. ಯಾಕಾಗಲ್ಲ, ಒಂದು ಸ್ವಲ್ಪ ನೋಡಿ, ನೀನು ಆಗುತ್ತೆ ನೋಡು. ದಾರಿ ಏನ್ ಮರೆಸ್ತಾ ಇಲ್ಲ, ಇರು. ನಿನ್ನ ಕರ್ಕೊ ಬಂದಿರ್ತೇನೆ, ಕೇಳು ಬಟ್ಟೆ ತಗೊಳ್ಳಿ ಅಂತ. ಅಪ್ಪ ಏನ್ ಎಲ್ಲಿ ಮಿಸ್ ಐತಿಯಾ? ನಡಿ, ಎಲ್ಲೂ ಮಿಸ್ ಆಗಲ್ಲ. ಅಲ್ಲಿ ಹೋಗು, ಚೆಕ್ ಮಾಡ್ತೀರ, ಅಲ್ಲಿ ಸಿಕ್ತಾ? ನೀನೇ ಕಣ್ಣ ಮುಚ್ಚೆ ಆಡ್ತಿದ್ದೆ ನನ್ನ ಹತ್ರ. ಅಲ್ಲಿ ಹೋಗ್ಬಿಟ್ಟು ಆ ಡೆಡ್ ಎಂಡ್ ಹೋಗ್ಬಿಟ್ಟು ಮುಟ್ಬಿಡ್ಬಾ. ಸರಿ, ತಿಂದೆ ತಿರ್ಗಂಗಿಲ್ಲ. ಓಡು ಬೇಗ, ಎಲ್ಲೆಲ್ಲ ಓಡೋಯ್ತಲ್ಲ ಗುರು. ಹೋಗಿ ಡೆಡ್ ಎಂಡ್ ಮುಟ್ಕೊಂಬೋಗು, ಹೋಗು. ನನಗೆ ಆಟಾಡ್ಸೋಳು ಗುರು, ನಾನೇ ಕಿಲಾಡಿ ಅಂದರೆ ನನಗಿಂತ ಜಗತ್ ಕಿಲಾಡಿ ಇವಳು. ಹೊಡಿತೀವಿ ಬುಜ್ಜಿ, ನನ್ನೇ ಆಟಾಡ್ಸ್ತಾಳು ಗುರು ಇವಳು. ಕ್ರೇಜಿ. ನಾನೇ ಸರ್ಚಿಂಗ್ ಆಯ್ತು, ಚೋಟ ಮರಿ ಮಿಸ್ಸಿಂಗ್ ಅಲ್ಲ, ನಾನೇ ಮಿಸ್ಸಿಂಗ್ ಇಲ್ಲಿ. ಓಯ್ ಓಡ್ತಾಳೆ ಬಾರ ಮರಿ. ಪ್ಲಾನ್ ಅನ್ಸಕ್ಸಸ್ಫುಲ್, ಬಟ್ ಒಂದಿನ ಮಾಡೋಣ. ನಮ್ಮ ಚೋಟ ಮರಿ ಮಿಸ್ಸಿಂಗ್ ಅಂತ ಒಂದಿನ ಮಾಡೋಣ. ಯಾವ್ದಾದ್ರು ಗುಂಪಲ್ಲಿ, ಸೆಂಟ್ರ್ ಗುಂಪಲ್ಲಿ ಬಿಟ್ಬಿಟ್ಟು ಹೋಗ್ಬೇಡ. ಸೆಂಟ್ರ್ ಗ್ರೂಪಲ್ಲಿ ಇಲ್ಲಿ ನಾವಿಬ್ರು ಮಿಸ್ಸಿಂಗ್ ಆಟ ಆಡೋಣ ಅಂತ ಅನ್ಕೊಂಡ್ರೆ, ಇಲ್ಲಿ ಇವರಿಬ್ರು ಮಿಸ್ಸಿಂಗ್ ಆಗ್ಬಿಟ್ಟವ್ರೆ. ಬವಿತಾರಮ್ಮ ಮತ್ತೆ ನಮ್ಮಮ್ಮ ಇಬ್ರು ಮಿಸ್ಸಿಂಗ್. ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಅಂದ್ಬಿಟ್ಟು.
ಅಲ್ಲ ನಾವು ಆಟ ಆಡ್ತಿದ್ವಿ, ಆಟ ಮುಗಿಸಿ ಇಷ್ಟ ಬರೋಷ್ಟಲ್ಲಿ ಮಿಸ್ ಆಗ್ಬಿಟ್ಟವ್ರೆ, ಕಾಣಿಸ್ತಾ ಇಲ್ಲ. ಅಮ್ಮ ಮತ್ತೆ ಭವಿತಾ ಅವ್ರ ಅಮ್ಮ ಮಿಸ್ಸಿಂಗ್. ಇಲ್ಲೇ ಬಂದ್ರು, ಇಲ್ಲೇ ಅವ್ರೆ ಈಗ ಸಿಕ್ತರು. ಅಲ್ಲಮ್ಮ ನಾನು ಇವಳನ್ನ ಆಟ ಆಡ್ಸಕ್ ಹೋದ್ರೆ ನೀವಿಬ್ರು ನಮ್ಮನ್ನ ಆಟ ಆಡಿಸ್ತಿರಲ್ಲ, ಕ್ರೇಜಿ. ಓಹೋ ಇವಾಗ ಮೇಲ್ ಬಂದ್ವಿ, ಕಂಪ್ಲೀಟ್ ಶೂ ಸ್ಲಿಪ್ಪರ್ ಸೆಕ್ಷನ್ ಈ ಕಡೆ. ಹೋಗು, ಹಂಗೆ ಹೊಂಟೋಗ್ಬಿಡು, ಸೀದಾ ಹೊಂಟೋಗ್ಬಿಡು, ಬರ್ಬೇಡ ಇನ್ನು ಬರೋಕೆ ಹೋಗ್ಬಿಡು. ಎಲ್ಲಿಗೆ ಹೋಗ್ತೀಯ? ಈ ಕಡೆ ಬಾ. ಎಲ್ಲಿಗೆ? ಹೈದರಾಬಾದ್, ಡೆಲ್ಲಿ, ಮುಂಬೈ ಎಲ್ಲ ಹೋಗ್ತೀಯಾ? ಏನಿಗೆ ಹೋಗ್ತೀಯಾ? ಎಂಜಾಯ್ ಮಾಡಕ್ಕೆ. ಸರಿ, ಬೈ. ಮಿಸ್ ಯು. ಬೈ ಮಿಸ್ ಯು. ಯಾಕೆ ಬರ್ತಿದೆ ಮತ್ತೆ ವಾಪಸ್? ಹೋಗು. ಗೈಸ್, ಈ ಶೂ ಎಲ್ಲ ಈ ತರ ಶೂ ಎಲ್ಲ ನಾನು PUC ಹಾಕ್ತಾ ಇದ್ದೆ. ನಾನು ತುಂಬಾ ಇದೇ ಹಾಕೋತಿದ್ದೆ ನಾನಂತೂ, ಲಿಟ್ರಲಿ. ಅದು ಬಿಟ್ಟು ಇನ್ನೇನು ಆಗ್ತಿರ್ಲಿಲ್ಲ ನಾನಂತೂ. ಒಂದು ಟೈಮಲ್ಲಿ ಇಲ್ಲೆಲ್ಲ ಶೂ ನೋಡೋಕೆ ಬರ್ತಿದ್ದೆ. ಆ ಟೈಮಲ್ಲಿ 400 ರೂಪಾಯಿನೇ ಹೆಚ್ಚು ನನಗೆ. 400 ರೂಪಾಯಿ ಏನಾದರೂ ಶೂ ಕಾಣಿಸ್ಬಿಡ್ತು ಅಂದರೆ ಅದೇ ರೇಟ್ ಜಾಸ್ತಿ ಓ ಅಂತಿದ್ದೆ. ಇವಾಗ ಅದನ್ನು ತಗೊಳ್ಳೋ ಟೈಮ್ ಕೂಡ ಬಂದಿದೆ, ಬೇಕಾದ್ರೆ ಯಾವ್ದು ಬೇಕಾದ್ರೆ ತಗೊಳ್ಳೋ ಟೈಮು ಕೂಡ ಇದು ಬಂದಿದೆ. ಆ್ಯಂಡ್ ಆ ನೆನಪುಗಳು ಈಗ ಗೊತ್ತಾಯ್ತು. ಯಾಕಂದರೆ ಇಲ್ಲೇ ನಾನು ಸುಮಾರು ಶೂಗಳು ಬಂದು ತಗೊಳಕ್ಕೆ ನೋಡ್ತಿದ್ದೆ ಆ ಟೈಮಲ್ಲಿ. ಇವಾಗೆಲ್ಲ ಬಿಡಿ, ಚೆನ್ನಾಗಿದೆ ನಮ್ಮ ಜೀವನ ಚೆನ್ನಾಗಿದೆ. ನಾನು ಅನ್ಕೊಳ್ಳೋ ಪ್ರಕಾರ ಇನ್ನು ಚೆನ್ನಾಗಿ ಮಾಡೋಣ ಜೀವನನ. ಗೈಸ್, ಬಟ್ಟೆ ಏನೇನು ಬೇಕೋ ಎಲ್ಲಾನು ತುಂಬಿ ಇಟ್ಬಿಟ್ರು. ಇವಾಗ ಸೆಲೆಕ್ಷನ್ ಮಾಡ್ತವ್ರೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ ಸೆಲೆಕ್ಷನ್ ಮಾಡ್ತವ್ರೆ ಈಗ. ಅದಕ್ಕೆ ನೋಡಿ, ಬೇಕಾಗಿರೋದೆಲ್ಲ ಇಲ್ಲ ಹಾಕ್ತವ್ರೆ, ಬೇಡದಿರೋದೆಲ್ಲ ಅಲ್ಲಿ ಇಡ್ತವ್ರೆ. ಇಷ್ಟು ಸೆಲೆಕ್ಟ್ ಆಯ್ತು. ಆ್ಯಂಡ್ ಇಲ್ಲಿರೋವು ಬೇಡ ಅಂತ ಬಿಟ್ಟಿದ್ವಿ. ಇವಾಗ ಇಲ್ಲಿ ಏನಿದೆಯೋ ಇದನ್ನ ಬಿಲ್ ಮಾಡಿಸೋ ಸಮಯ. ಫೈನಲಿ ಬಿಲ್ಲಿಂಗ್ ಮಾಡಿಸ್ತಾ ಇದೀವಿ. ಎಷ್ಟು ಬೀಳುತ್ತೆ ಬಿಲ್ ಅಂತ ನೋಡುವ. ಬಿಲ್ ಏನಾದರೂ ಜಾಸ್ತಿ ಆದ್ರೆ ಈ ಹುಡುಗಿನ ನೀವು ಈ ಹುಡುಗಿನ ಹಿಡ್ಕೊಂಬಿಡಿ, ಬೇಡ ಇವಳು. ನನ್ನ ಮಾತು ಕೇಳು, ಅವ್ರು ಚೆನ್ನಾಗಿ ನೋಡ್ಕೋತಾರೆ. ಗೈಸ್, ನಿಮಗೆ ನಾನು ಬೇಕಂದ್ರೆ ಕೊಡ್ಬೇಡಿ ಭವಿತಾ ಅಂತ ಕಮೆಂಟ್ ಮಾಡಿ. ಏನೇನೋ ಹೇಳ್ತಾಳೆ ಪಾಪ. ಭವಿತಾರಮ್ಮ ಟೆನ್ಷನ್ ಆಗ್ಬಿಟ್ಟವ್ರೆ, ನಮ್ಮಮ್ಮ ಕೂಡ ಟೆನ್ಷನ್ ಆಗ್ಬಿಟ್ಟವ್ರೆ. ಯೂಶಲಿ ನಮ್ಮ ಅಮ್ಮ ಟೆನ್ಷನ್ ಆಗಲ್ಲ, ಇವ್ರು ಫಸ್ಟ್ ಟೈಮ್ ಟೆನ್ಷನ್ ಆಗಿರೋದು. ಅಂದ್ರೆ ಏನಕ್ಕಂದ್ರೆ ಹೇಳ್ತೀನಿ ರೀ, ಸೌಂಡ್ ಇದೆ. ಭವಿತ್ರಿಗೆ ನಮ್ಮ ಛೋಟಾ ಮರಿಗೆ ಪರ್ಚೇಸ್ ಮಾಡಿ ಆಯ್ತು. ಸೊ ಏನಕ್ಕೆ ಶಾಕಿಂಗ್ ನ್ಯೂಸ್ ಅಂದ್ರೆ ಬಿಲ್ ನೋಡಿ. ಸೊ ನಮ್ಮಮ್ಮ ಕಾಮನ್ ನಾನು ಬಿಲ್ ಮಾಡಿದ್ದೀನಿ ಅಂತ ಗೊತ್ತು, ಅಂದರೆ ನಾನು ಎಕ್ಸ್ಪೆನ್ಸಿವ್ ಬಿಲ್ ಮಾಡಿರೋದು ನೋಡಿದ್ದಾರೆ. ಭವಿತಾ ಅವ್ರ ಅಮ್ಮ ಎಕ್ಸ್ಪೆನ್ಸಿವ್ ಬಿಲ್ ನೋಡಿಲ್ಲ, ಅದಕ್ಕೋಸ್ಕರ ಅವರು ಶಾಕಲ್ಲವ್ರೆ. ಆ್ಯಂಡ್ ಹೆವಿ ಶಾಕಲ್ಲಿದ್ದರು. ಆ್ಯಂಡ್ ಆ ಟೈಮಲ್ಲಿ ಅವರು ಏನದು ತೆಗ್ಸ್ಬೋಣ, ಬಟ್ಟೆಗಳನ್ನ ಸ್ವಲ್ಪ ತೆಗ್ಸ್ಬೋಣ ಅಂತ ಹೇಳಿದ್ರು. ಬೇಡ ಬಿಡಿ, ತಗೋತಾ ಇದ್ದೀರಾ, ಕಂಪ್ಲೀಟಾಗಿ ತೊಗೊಂಬಿಡಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಪೇ ಮಾಡಿಬಿಟ್ಟೆ. ಕಂಪ್ಲೀಟಾಗಿ ಎಷ್ಟು ಅಮೌಂಟ್ ಬಿದ್ದಿದೆಯೋ ಅಷ್ಟು ಅಮೌಂಟ್ ಪೇ ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ಫೈನಲಿ ನಮ್ಮ ಭವಿತಾಗೆ ಬಟ್ಟೆ ಪರ್ಚೇಸಿಂಗ್ ಆಯಿತು. ಈ 1 ವರ್ಷ ಪೂರ್ತಿ ನಾ ಬಟ್ಟೆ ಕೇಳಲ್ಲ, ಬಟ್ಟೆ ಸವಾಸಕ್ಕೆ ಹೋಗಲ್ಲ ಇವಳು. ಕರೆಕ್ಟಾ? ಮಂಗಿ ಇಷ್ಟ ಆಯ್ತಾ ಬಟ್ಟೆ ಎಲ್ಲ? ಲೆಟ್ಸ್ ಗೋ ಗೈಸ್, ಇವಾಗ ಹೋಗುವ. ಅಕ್ಕ ಇನ್ನು ಅಮ್ಮ 1 ಇಯರ್ ಪೂರ್ತಿ ಬಟ್ಟೆ ಕೊಡ್ಸಲ್ಲ ತಾನೆ. ಅವರು ನೋಡಿ ಶಾಕಲ್ಲೇ ನೋಡ್ತಾವ್ರ ಅವ್ರಂತೂ. ನೀನು ತೆಗ್ದಿಲ್ಲ, ಇನ್ನ ತೆಗ್ದಿಲ್ಲ. ಅಕ್ಕ ಏನ್ ಅನ್ಸ್ತು ನೋಡಿ? ಇನ್ನೊಂದು ವರ್ಷದವರೆಗೂ ನೀನು ಬಟ್ಟೆ ಸುದ್ದಿ ಎತ್ತಂಗಿಲ್ಲ ನೀನು. ಏನ್ ಅನ್ಸ್ತು? ಇಷ್ಟ ಆಗುತ್ತೆ ಅನ್ಕೊಂಡಿರ್ಲಿಲ್ಲ, ಆದ್ರೆ ಇಷ್ಟ ಆಯ್ತು, ಏನು ಮಾಡಕ್ ಆಗ್ತಿಲ್ಲ. ನಾನು ಅವ್ರು ಯಾವಾಗ ಹಾಕಿದ್ರು ಅವಲೇ ಗೊತ್ತಾಯ್ತು ನನಗೆ ಜುಡಿಯೋದು ಮೈಂಡ್ ಬಂದ್ಬಿಡ್ತು ನನಗೆ. ಫೈನಲಿ ಎಲ್ರು ನಾವು ನಮ್ಮ ಅರಮನೆಗೆ ಬಂದ್ವಿ. ಊಟ ಮಾಡಿಲ್ಲ ಮಧ್ಯಾಹ್ನ, ನಮ್ಮಮ್ಮ ಊಟ ಕೊಟ್ಟಿಲ್ಲ ನನಗೆ. ಹೊಟ್ಟೆ ಸಿತೈತಿ, ಈಗ ಹೋಗಿ ಊಟ ಮಾಡ್ಬೇಕು. ಸಖತ್. ಇವ್ರ ಅಣ್ಣ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾವನೆ, ನನ್ಗೆ ಯಾಕೆ ಕೊಡ್ಸಿಲ್ಲ ಅಂತ. ಈ ಸಲ ಈ ಸಲ ಎಲ್ಲ ನಾನ್ ಕೊಡ್ಸಿದ್ದು ಭವಿತಾ ಗಿಫ್ಟ್. ಇದು ಭವಿತಾ ಗಿಫ್ಟ್ ಕೊಟ್ಟಿರೋದು. ಪಾಪ ಅವ್ರ ಅಮ್ಮಾಗ ಅವರಿಂದ ಹೇಳ್ತಾನೆ, ನನ್ಗೆ ಯಾಕೆ ಕೊಡ್ಸಿಲ್ಲ ಅಲ್ವಾಕ ಕೇಳ್ತಾನೆ. ಇನ್ನ ಅಕಸ್ಮಾತ್ ಏನಾದ್ರು ನೀವು ಡೈರೆಕ್ಟ್ ಮನೆಗೆ ಹೋಗಿರೋ ಅದೇ ತಾನೇ ಪ್ರಶ್ನೆ, ಜಗಳ. ನನಗೆ ಬೇಕು, ನನಗೊಂದು ಕೊಡ್ಸು ಅಂತ. ನಾನು ಕೊಡ್ಸಿದ್ದೆ ನಿಜವಾಗ್ಲು, ಆನೆಸ್ಟ್ಲಿ ನಾನೇ ಕೊಡ್ಸಿದ್ದೆ. ಡೌಟ್ ನ ಕ್ಲಿಯರ್ ಮಾಡ್ತೀನಿ ಇದೀಗ. ಪಾಪ ಆಮೇಲೆ ಅವ್ರ ಅಮ್ಮ ಮೇಲೆ ಜಗಳ ಆಡ್ಬಿಡ್ತಾನೆ. ಬಿಲ್ ನೋಡು. ನಮ್ಮಮ್ಮ ನೀನು ಕ್ಯಾಶ್ ಕೊಟ್ಟು ಫೋನ್ ಪೇ ಮಾಡು. ಅಯ್ಯೋ ಅಮ್ಮ, ನಂಬಲ್ಲ ಕಡಿಮೆ. ಇವತ್ತು ನನ್ನ ಕಡೆಯಿಂದ ಭವಿತಾ ಗಿಫ್ಟ್. ಇವತ್ತಿನ ವಿಡಿಯೋ ಇದ್ದಿದ್ದು ಇಷ್ಟೇ. ಅಂಡ್ ನಾನು ಒಂಚೂರು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಡೈಲಿ ಬ್ಲಾಗು ಮಾಡ್ಬೇಕಾ ಬೇಡವಾ ಅನ್ನೋದು. ಯಾಕಂದ್ರೆ ಇದನ್ನ ಮಾಡ್ತಾ ಒಂದ್ ಸ್ವಲ್ಪ ಮಿನಿ ಬ್ಲಾಗು ಮತ್ತೆ ಕಾಮಿಡಿ ಕಾನ್ಸಂಟ್ರೇಟ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ ನನಗೊಂದ್ ಸ್ವಲ್ಪ ಫೀಲ್ ಆಗ್ತಿದೆ. ಗೊತ್ತಿಲ್ಲ, ಬಟ್ ಚಾಲೆಂಜ್ ತಗೊಂಡಿದ್ದೀನಿ 30 days. ಲೆಟ್ಸ್ ಕಂಪ್ಲೀಟ್ ಅದು. ಅದಾದ್ಮೇಲೆ ವಿಲ್ ಟೇಕ್ ಇನ್ ಅನದರ್ ಸ್ಟೆಪ್. ಬಟ್ ಈಗ ನನ್ಗೆ ಅನಿಸ್ತಿರೋ ಪ್ರಕಾರ ನಾನೇನೋ ಒಂದ್ ಸ್ವಲ್ಪ ಚಿಕ್ಕ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತೈತೆ. ಏನಂತ ಗೊತ್ತಿಲ್ಲ, ಐ ಡೋಂಟ್ ನೋ ಏನಂತ. ಲೆಟ್ಸ್ ಸಿ ಆಫ್ಟರ್ ಅಂದ್ರೆ December 30 ಆದ್ಮೇಲೆ ಮತ್ತೆ again ಡೈಲಿ ಬ್ಲಾಗ್ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ವಿಡಿಯೋ ಇದ್ದಿದ್ದು ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಏನೇ ಒಂದು ಮಿಸ್ಟೇಕ್ ಇದ್ರು ಕೂಡ ಕಮೆಂಟ್ ತಿಳಿಸಿ. ಟೇಕ್ ಕೇರ್, ಬಾಯ್.